ತಮಿಳುನಾಡಿನ 50 ವರ್ಷಗಳ ರಾಜಕೀಯ ಇತಿಹಾಸದಲ್ಲೇ ನಡೆಯದಂತಹ ಒಂದು ಪವಾಡ ನಡೆಯುವ ಸಾಧ್ಯತೆ ಇದೆ. ಪರಸ್ಪರ ಮುಖ ನೋಡದ ಅಪ್ಪಟ ಶತ್ರುಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆ ಒಂದಾಗ್ತಾ ಇದ್ದಾರಾ? ಕೇವಲ ಒಬ್ಬ ವ್ಯಕ್ತಿಯನ್ನ ತಡೆಯೋದಕ್ಕೆ ಇಡೀ ದ್ರಾವಿಡ ಸಾಮ್ರಾಜ್ಯವೇ ಒಂದಾಗ್ತಾ ಇದೆಯಾ? ಹೌದು ಸ್ನೇಹಿತರೆ, ಸಿನಿಮಾದಲ್ಲಿ ವಿಲನ್ಗಳನ್ನ ಚಚ್ಚಿ ಬಿಸಾಕುವ ದಳಪತಿ ವಿಜಯ್ಗೆ ಈಗ ನಿಜ ಜೀವನದ ರಾಜಕೀಯದಲ್ಲಿ ಅತಿ ದೊಡ್ಡ ಚಕ್ರವ್ಯೂಹ ಸಿದ್ಧವಾಗಿದೆ. ವಿಜಯ್ ಗೆದ್ದು ಸೋಲುವ ಹಂತಕ್ಕೆ ತಲುಪಿದ್ದಾರಾ? ತಮಿಳುನಾಡು ಸಿಎಂ ಕುರ್ಚಿ ವಿಜಯ್ ಪಾಲಿಗೆ ಗಗನ ಕುಸುಮವಾಗುತ್ತಾ ಅನ್ನುವ ಚರ್ಚೆಗಳು ಶುರುವಾಗಿದೆ. ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ದಕ್ಷಿಣ ಭಾರತದ ಅತಿ ದೊಡ್ಡ ಪೊಲಿಟಿಕಲ್ ಹೈಡ್ರಾಮಾದ ಬಗ್ಗೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಿದೆ. ನಟ ವಿಜಯ್ ಅವರ ಟಿವಿಕೆ ಪಕ್ಷ ಭರ್ಜರಿ ಪ್ರದರ್ಶನ ನೀಡಿದೆ. ಆದರೆ ಅಧಿಕಾರದ ಗದ್ದುಗೆ ಏರೋದಕ್ಕೆ ಬೇಕಾದ ಮ್ಯಾಜಿಕ್ ನಂಬರ್ ಮಾತ್ರ ಇನ್ನೂ ಸಿಕ್ತಿಲ್ಲ. ಈ ನಡುವೆ ಚೆನ್ನೈನ ರಾಜಕೀಯ ಗಲ್ಲಿಗಳಲ್ಲಿ ಮಿಂಚಿನ ಸಂಚಲನ ಮೂಡಿಸಿರೋದು ಆ ಒಂದು ಸುದ್ದಿ. ಅದೇ ದ್ರಾವಿಡ ಪಾರ್ಟಿಗಳ ಮೈತ್ರಿ. ಅರೆ, ಸ್ಟಾಲಿನ್ ಮತ್ತು ಪಳನಿಸ್ವಾಮಿ ಕೈ ಹಿಡ್ಕೊಳ್ತಾರಾ? ಇದು ಸಾಧ್ಯನಾ? ಇವತ್ತಿನ ಈ ವಿಡಿಯೋದಲ್ಲಿ ತಮಿಳುನಾಡು ರಾಜಕೀಯದ ಒಳಗಿನ ಅಸಲಿ ಆಟವನ್ನ ಬಿಚ್ಚಿಡ್ತೀವಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ತಮಿಳುನಾಡು ರಾಜಕೀಯ ಅಂದರೆ ಅದು ಬರೀ ಅಲೆಗಳಲ್ಲ, ಅದು ಸುನಾಮಿ. ಒಂದು ಕಡೆ ಕರುಣಾನಿಧಿ ಅವರ ವಾರಸುದಾರ ಸ್ಟಾಲಿನ್, ಇನ್ನೊಂದು ಕಡೆ ಜಯಲಲಿತಾ ಅವರ ಪರಂಪರೆಯ ಎಐಎಡಿಎಂಕೆ. ಈ ಎರಡು ಶಕ್ತಿಗಳ ನಡುವೆ ನಟ ವಿಜಯ್ ಎನ್ನುವ ಫೈರ್ ಎಂಟ್ರಿ ಕೊಟ್ಟಿದೆ. 2026ರ ಚುನಾವಣೆಯಲ್ಲಿ ವಿಜಯ್ ಅವರ ಟಿವಿಕೆ 108 ಸೀಟ್ಗಳನ್ನು ಗೆದ್ಕೊಂಡಿದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ವಿಜಯ್ 2 ಕಡೆ ಸ್ಪರ್ಧಿಸಿ ಗೆದ್ದಿದ್ದಾರೆ. ಹಾಗಾಗಿ 1 ಸೀಟು ಬಿಟ್ಟು ಕೊಡಲೇಬೇಕು. ಅಂದರೆ ಅವರ ಬಳಿ ಇರೋದು ಈಗ 107 ಸೀಟುಗಳು ಮಾತ್ರ. ತಮಿಳುನಾಡು ವಿಧಾನಸಭೆಯ ಒಟ್ಟು ಬಲ 233. ಬಹುಮತಕ್ಕೆ ಬೇಕಾಗಿರೋದು 117 ಸೀಟುಗಳು. ಈಗ ವಿಜಯ್ ಅವರ ಬಳಿ 107 ಸೀಟ್ ಇದೆ. ಅವರಿಗೆ ಬೆಂಬಲ ಕೊಡೋದಕ್ಕೆ ಕಾಂಗ್ರೆಸ್ನ 5 MLAಗಳು ರೆಡಿಯಾಗಿದ್ದಾರೆ. ಆದರೂ ಸಂಖ್ಯೆ 112ಕ್ಕೆ ನಿಲ್ಲುತ್ತೆ. ಅಂದರೆ ಇನ್ನೂ ಕೂಡ 5 ಸೀಟುಗಳ ಕೊರತೆ ಇದೆ. ಈ 5 ಸೀಟುಗಳ ಗ್ಯಾಪ್ ಇದೆಯಲ್ಲ, ಇದೇ ಈಗ ವಿಜಯ್ ವಿರೋಧಿಗಳಿಗೆ ಅತಿ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ವಿಜಯ್ ಅವರು ತಾನೇ ಸಿಎಂ ಆಗ್ತೀನಿ ಅಂತ ಕ್ಲೈಮ್ ಮಾಡೋದಕ್ಕೆ ರೆಡಿಯಾಗಿದ್ರು. ಎಲ್ಲವೂ ಪ್ಲಾನ್ ಪ್ರಕಾರ ನಡೆದಿದ್ರೆ ಇಷ್ಟೊತ್ತಿಗೆ ಪ್ರಮಾಣ ವಚನ ತಯಾರಿ ನಡಿಬೇಕಿತ್ತು. ಆದರೆ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರು ಹಾಕಿರುವ ಕಂಡೀಷನ್ ವಿಜಯ್ಗೆ ಶಾಕ್ ನೀಡಿದೆ. ನನಗೆ ಬರೀ ಬಾಯಿ ಮಾತು ಬೇಡ, 117 MLAಗಳ ಬೆಂಬಲ ಇರುವ ದಾಖಲೆ ತೋರಿಸಿ ಆಮೇಲೆ ಕರಿತೀನಿ ಅಂತ ರಾಜ್ಯಪಾಲರು ಖಡಕ್ಕಾಗಿ ಹೇಳಿದ್ದಾರೆ. ಇಲ್ಲಿವರೆಗೆ ಏನಾಗ್ತಿತ್ತು ಅಂದರೆ ಅತಿ ದೊಡ್ಡ ಪಕ್ಷವನ್ನ ಕರೆದು ಪ್ರಮಾಣ ವಚನ ಬೋಧಿಸಿ ಆಮೇಲೆ ಬಹುಮತ ಸಾಬೀತುಪಡಿಸಲು ಸಮಯ ನೀಡಲಾಗ್ತಾ ಇತ್ತು. ಆದರೆ ಈ ಬಾರಿ ಆಟ ಬದಲಾಗಿದೆ. ರಾಜ್ಯಪಾಲರು ದಾಖಲೆ ಕೇಳ್ತಿದ್ದಾರೆ. ಇದು ವಿಜಯ್ ಪಾಳಯದಲ್ಲಿ ಆತಂಕ ಮೂಡಿಸಿದೆ. ಯಾವಾಗ ರಾಜ್ಯಪಾಲರು ಈ ನಿಲುವು ತಳೆದರು, ತಕ್ಷಣವೇ ಸೈಲೆಂಟ್ ಆಗಿದ್ದ ದ್ರಾವಿಡ ಪಕ್ಷಗಳು ಎಚ್ಚೆತ್ತುಕೊಂಡವು. ಇದೆಲ್ಲ ಸರಿಯಪ್ಪ, ಎಐಎಡಿಎಂಕೆ ಮತ್ತು ಡಿಎಂಕೆ ಹೇಗೆ ಸರ್ಕಾರ ನಡೆಸುತ್ತವೆ? ಮೂಲಗಳ ಪ್ರಕಾರ ಇಲ್ಲಿ ಒಂದು ಸ್ಕೆಚ್ ರೆಡಿಯಾಗಿದೆ. ಎಐಎಡಿಎಂಕೆಯ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಸಿಎಂ ಆಗಿ ಅಧಿಕಾರ ವಹಿಸಿಕೊಳ್ತಾರೆ. ಡಿಎಂಕೆ ಸರ್ಕಾರದಲ್ಲಿ ಸೇರಿಕೊಳ್ಳದೆ ಹೊರಗಿನಿಂದ ಬೆಂಬಲ ನೀಡುತ್ತೆ. ಅಷ್ಟೇ ಅಲ್ಲ, ಸಿಪಿಐ ಮತ್ತು ಮುಸ್ಲಿಂ ಲೀಗ್ನಂತಹ ಪಕ್ಷಗಳು ಈ ಮೈತ್ರಿಗೆ ಸಾಥ್ ಕೊಡಲು ತಯಾರಾಗಿವೆ. ಇದರ ಹಿಂದೆ ಇರುವ ಅಸಲಿ ಕಾರಣ ಏನಂದ್ರೆ, ವಿಜಯ್ ಸಿಎಂ ಆಗ್ಬಿಟ್ರೆ ಮುಂದಿನ 10ರಿಂದ 15 ವರ್ಷ ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ 2 ಪಕ್ಷಗಳ ಅಸ್ತಿತ್ವವೇ ಅಪಾಯಕ್ಕೆ ಸಿಲುಕಬಹುದು ಅನ್ನುವ ಭಯ. ಹಾಗಾಗಿಯೇ ಇವರು ಸಂವಿಧಾನಬದ್ಧವಾಗಿ ವಿಜಯ್ ಅವರಿಗೆ ಬಹುಮತ ಇಲ್ಲ, ಹಾಗಾಗಿ ನಾವು ಪರ್ಯಾಯ ಸರ್ಕಾರ ರಚಿಸ್ತಾ ಇದ್ದೀವಿ ಅನ್ನುವ ನಾಟಕ ಮಾಡ್ತಾ ಇದ್ದಾರೆ. ಈಗ ನಂಬರ್ಸ್ಗಳ ಲೆಕ್ಕಾಚಾರವನ್ನು ನೋಡೋಣ. ಡಿಎಂಕೆ 59 ಸೀಟ್ಗಳಲ್ಲಿ ಗೆದ್ದಿದೆ. ಎಐಎಡಿಎಂಕೆ 47 ಸೀಟು ಗೆದ್ದಿದೆ. ಇಬ್ಬರು ಸೇರಿದ್ರೆ 106 ಆಗುತ್ತೆ. ಇವರ ಜೊತೆಗೆ ಪಿಎಂಕೆ, ವಿಸಿಕೆ ಮತ್ತು ಇತರೆ ಸಣ್ಣ ಪಕ್ಷಗಳು ಸೇರಿದ್ರೆ ಆರಾಮವಾಗಿ 117 ದಾಟಬಹುದು. ಇಷ್ಟು ದಿನ ಒಬ್ಬರನ್ನೊಬ್ಬರು ಕಂಡ್ರೆ ಕೆಂಡ ಕಾರ್ತಾ ಇದ್ದ ಈ 2 ಪಕ್ಷಗಳು ಈಗ ವಿಜಯರನ್ನ ಅಧಿಕಾರದಿಂದ ಹೊರದೋಡೋದಕ್ಕೆ ಒಂದಾಗುವ ಪ್ಲಾನ್ ಮಾಡ್ತಿವೆ. ಇದನ್ನ ಫಾಲ್ ಬ್ಯಾಕ್ ಸಿನಾರಿಯೋ ಅಂತ ಕರೆಯಲಾಗ್ತಾ ಇದೆ. ಅಂದ್ರೆ ವಿಜಯ್ ಬಹುಮತ ಸಾಬೀತುಪಡಿಸಲು ವಿಫಲರಾದರೆ ಕೂಡಲೇ ಎಐಎಡಿಎಂಕೆ ನೇತೃತ್ವದಲ್ಲಿ ಸರ್ಕಾರ ರಚಿಸೋದು, ಅದಕ್ಕೆ ಡಿಎಂಕೆ ಹೊರಗಿನಿಂದ ಬೆಂಬಲ ಕೊಡೋದು, ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನೇ ಸಿಎಂ ಮಾಡೋದಕ್ಕೂ ಡಿಎಂಕೆ ಒಪ್ಪಿದ್ರೂ ಅಚ್ಚರಿಯಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ.
ಯಾಕಂದರೆ ಅವರಿಗೆ ವಿಜಯ್ ಎನ್ನುವ ಹೊಸ ಶಕ್ತಿ ಬೆಳೆಯೋದು ಬೇಕಿಲ್ಲ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ಶಾಕಿಂಗ್ ವಿಷಯ ಇದೆ, ಅದುವೇ ರೆಸಾರ್ಟ್ ರಾಜಕೀಯ. ಬುಧವಾರ ರಾತ್ರಿ ಸುಮಾರು 10:30 ಹೊತ್ತಿಗೆ ಎಐಎಡಿಎಂಕೆಯ 50 ಶಾಸಕರನ್ನ ಪಾಂಡಿಚೇರಿಯ ದಿ ಶೋರ್ ತ್ರಿಶ್ವಂ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಯಾಕೆ ಈ ಶಿಫ್ಟಿಂಗ್? ವಿಜಯ್ ಅವರ ಟಿವಿಕೆ ಪಕ್ಷ ಎಂಎಲ್ಎಗಳನ್ನು ಸೆಳೆಯಬಹುದು ಅನ್ನುವ ಭಯಾನ, ಅಥವಾ ಈ ಮೈತ್ರಿ ಪ್ಲಾನ್ ಅನ್ನ ಸೀಕ್ರೆಟ್ ಆಗಿ ಇಡೋದಕ್ಕ? ಇನ್ನೊಂದು ಕಡೆ ಕಾಂಗ್ರೆಸ್ನ ಕತೆ ನೋಡಿ. ಇಷ್ಟು ದಿನ ಡಿಎಂಕೆ ಜೊತೆಗಿದ್ದ ಕಾಂಗ್ರೆಸ್ ಈಗ ಇದ್ದಕ್ಕಿದ್ದಂತೆ ಕೈಕೊಟ್ಟು ವಿಜಯ್ ಜೊತೆ ಕೈ ಜೋಡಿಸಿದೆ. ರಾಹುಲ್ ಗಾಂಧಿ ಅವರು ಸ್ಟಾಲಿನ್ಗೆ ಫೋನ್ ಮಾಡಿ ನಾನು ನಿನ್ನ ಜೊತೆ ಇದ್ದೀನಿ ಬ್ರದರ್ ಅಂತ ಹೇಳಿದ ಮರುದಿನವೇ ಕಾಂಗ್ರೆಸ್ ವಿಜಯ್ಗೆ ಬೆಂಬಲ ಘೋಷಣೆ ಮಾಡಿದೆ. ಇದರಿಂದ ಡಿಎಂಕೆ ನಾಯಕರು ಸಖತ್ ಕೋಪಗೊಂಡಿದ್ದಾರೆ. ನಮ್ಮಿಂದ ಗೆದ್ದು ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಖಾಸಗಿಯಾಗಿ ಗುಡುತ್ತಾ ಇದ್ದಾರೆ. ಈಗ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ಒಂದೇ ವಿಷಯ, ಈ ಮೈತ್ರಿ ನೈತಿಕವೇ? ಒಬ್ಬ ಮಾಜಿ ಡಿಎಂಕೆ ಮಂತ್ರಿ ಹೇಳ್ತಾರೆ, ಇದು ರಾಜಕೀಯವಾಗಿ ಮುಜುಗರ ತರಬಹುದು, ಆದರೆ ಅನೈತಿಕವಲ್ಲ ಅಂತ. ಅವರ ವಾದ ಏನು ಅಂದರೆ, ನಾವು ವಿಜಯ್ ಎಂಎಲ್ಎಗಳನ್ನು ಕಳ್ಳತನ ಮಾಡ್ತಾ ಇಲ್ಲ, ಅವರು ಬಹುಮತ ಸಾಬೀತುಪಡಿಸಲಿ, ಆಗದಿದ್ರೆ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ. ಆದರೆ ಮತದಾರ ಏನಂದ್ಕೊಳ್ತಾನೆ? ವಿಜಯ್ಗೆ ವೋಟ್ ಹಾಕಿದ್ದು ಯಾಕೆ? ಇದೇ ಡಿಎಂಕೆ ಮತ್ತು ಎಐಡಿಎಂಕೆ ಆಡಳಿತದಿಂದ ಬೇಸತ್ತು ತಾನೆ. ಈಗ ಅದೇ 2 ಪಕ್ಷಗಳು ಒಂದಾಗಿ ವಿಜಯನನ್ನ ತಡೆದ್ರೆ ಜನ ಸುಮ್ಮನೆ ಇರ್ತಾರಾ? ಇದು ತಮಿಳುನಾಡಿನ ಪ್ರಜಾಪ್ರಭುತ್ವಕ್ಕೆ ಯಾವ ಸಂದೇಶ ನೀಡುತ್ತೆ? ಇನ್ನು ದೆಹಲಿಯ ನಾಯಕರು ಅಂದರೆ ಬಿಜೆಪಿಯ ಹೈಕಮಾಂಡ್ ಕೂಡ ತನ್ನ ಮೈತ್ರಿ ಪಕ್ಷಗಳಿಗೆ ಒಂದು ಮೆಸೇಜ್ ಕಳಿಸಿದೆ, ಕಾಂಗ್ರೆಸ್ ಬೆಂಬಲ ಇರುವ ವಿಜಯ್ ಸರ್ಕಾರಕ್ಕೆ ಯಾರು ಕೂಡ ಸಹಾಯ ಮಾಡಬೇಡಿ ಅಂತ. ಅಂದ್ರೆ ವಿಜಯ್ಗೆ ಎಲ್ಲ ಕಡೆಯಿಂದಲೂ ಬಾಗಿಲುಗಳು ಮುಚ್ತಾ ಇದೆ. ಮುಂದೇನಾಗಬಹುದು? ವಿಜಯ್ ಅವರು ಹೇಗಾದ್ರೂ ಮಾಡಿ ಆ 5 ಎಂಎಲ್ಎಗಳನ್ನ ಮ್ಯಾನೇಜ್ ಮಾಡಿ 117 ಸಂಖ್ಯೆ ತೋರಿಸ್ತಾರಾ? ಅಥವಾ ರಾಜ್ಯಪಾಲರು ಕೇರಳ ಪ್ರವಾಸ ಮುಗಿಸಿ ಬರುವಷ್ಟರಲ್ಲಿ ಈ ದ್ರಾವಿಡ ಮೈತ್ರಿ ಅಧಿಕೃತವಾಗುತ್ತಾ? ವಿಜಯ್ ವಿಫಲರಾದರೆ ಪಳನಿಸ್ವಾಮಿ ಸಿಎಂ ಆಗಿ ಸ್ಟಾಲಿನ್ ಕಿಂಗ್ ಮೇಕರ್ ಆಗ್ತಾರಾ? ಒಂದು ವಿಷಯ ನೆನಪಿಡಿ, ವಿಜಯ್ ಸುಲಭವಾಗಿ ಬಿಟ್ಕೊಡುವ ವ್ಯಕ್ತಿಯಲ್ಲ. ಅವರ ಸೈಲೆಂಟ್ ಸ್ಟ್ರಾಟಜಿಸ್ಟ್ ಜಾನ್ ಆರೋಗ್ಯಸಾಮಿ ತೆರೆಮರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಸಸ್ಪೆನ್ಸ್ ಇನ್ನು ಕೆಲವೇ ದಿನಗಳಲ್ಲಿ ಅಂತ್ಯವಾಗಲಿದೆ. ತಮಿಳುನಾಡು ರಾಜಕೀಯ ಈಗ ಒಂದು ಜಿದ್ದಿನ ಕಣವಾಗಿದೆ. ವಿಜಯ್ ಎನ್ನುವ ನಾಯಕನನ್ನ ಮುಗಿಸೋದಕ್ಕೆ ಹಳೆಯ ವೈರಿಗಳು ಒಂದಾಗ್ತಿರೋದು ನೋಡಿದ್ರೆ ವಿಜಯ್ ಎಷ್ಟು ದೊಡ್ಡ ಮಟ್ಟದ ಬೆದರಿಕೆ ಆಗ್ತಿದ್ದಾರೆ ಅನ್ನೋದು ಅರ್ಥವಾಗುತ್ತೆ. ಇದು ವಿಜಯ್ಗೆ ಅಗ್ನಿ ಪರೀಕ್ಷೆ. ಅವರು ಈ ಚಕ್ರವ್ಯೂಹವನ್ನ ಸೀಳಿ ಹೊರಬರ್ತಾರಾ ಅಥವಾ ದ್ರಾವಿಡ ಕೋಟೆಯ ಗೋಡೆಗೆ ಡಿಕ್ಕಿ ಹೊಡೆದು ನಿಲ್ತಾರಾ? ಸಮಯವೇ ಉತ್ತರಿಸಬೇಕು. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ಇದೆ. ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಕಾಂಗ್ರೆಸ್ ಬೆಂಬಲ ನೀಡಿದ್ದು ಕೇವಲ ತಮಿಳುನಾಡಿಗೆ ಸೀಮಿತವಾಗಿಲ್ಲ. ಇದರ ಹಿಂದೆ ಒಂದು ದೊಡ್ಡ ನ್ಯಾಷನಲ್ ಪ್ಲಾನ್ ಇದೆ. ರಾಹುಲ್ ಗಾಂಧಿ ಹಾಗೂ ವಿಜಯ್ ನಡುವಿನ ಮೈತ್ರಿ ಮುಂದಿನ ಲೋಕಸಭಾ ಚುನಾವಣೆ ಮತ್ತು ರಾಜ್ಯಸಭಾ ಸೀಟುಗಳ ಮೇಲೂ ಕಣ್ಣಿಟ್ಟಿದೆ. ಆದರೆ ಇದೇ ವಿಷಯ ಈಗ ವಿಜಯ್ಗೆ ಮುಳುವಾಗಿದೆ. ಯಾವಾಗ ಕಾಂಗ್ರೆಸ್ ವಿಜಯ್ ಬೆಂಬಲಕ್ಕೆ ನಿಂತಿತೋ ಕೂಡಲೇ ದೆಹಲಿಯ ಬಿಜೆಪಿ ನಾಯಕತ್ವ ಅಲರ್ಟ್ ಆಗಿದೆ. ಮೂಲಗಳ ಪ್ರಕಾರ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ತಮಿಳುನಾಡಿನಲ್ಲಿ ಅಸ್ತಿತ್ವಕ್ಕೆ ಬರಬಾರದು ಅನ್ನುವ ಸ್ಪಷ್ಟ ಸಂದೇಶವನ್ನು ಎನ್ಡಿಎ ಮೈತ್ರಿಕೂಟದ ಪಕ್ಷಗಳಿಗೆ ರವಾನಿಸಲಾಗಿದೆ. ಅನ್ಬುಮಣಿ ರಾಮದಾಸ್ ನೇತೃತ್ವದ ಪಿಎಂಕೆ ಮತ್ತು ಟಿಟಿವಿ ದಿನಕರನ್ ಅವರ ಎಎಂಎಂಕೆ ದೆಹಲಿಯಿಂದ ಖಡಕ್ ಸೂಚನೆ ಬಂದಿದೆ ಎನ್ನಲಾಗ್ತಾ ಇದೆ. ಅಲ್ಲಿವರೆಗೆ ವಿಜಯ್ ಜೊತೆ ಮಾತುಕತೆ ನಡೆಸ್ತಾ ಇದ್ದ ಈ ಸಣ್ಣ ಪಕ್ಷಗಳು ಈಗ ಇದ್ದಕ್ಕಿದ್ದಂತೆ ವಿಜಯ್ ಫೋನ್ ಕಾಲ್ಗಳನ್ನು ರಿಸೀವ್ ಮಾಡೋದನ್ನೇ ನಿಲ್ಲಿಸಿ ಬಿಟ್ಟಿದ್ದಾವಂತೆ. ಅಂದರೆ ವಿಜಯ್ ಕೇವಲ ದ್ರಾವಿಡ ಪಕ್ಷಗಳ ಜೊತೆ ಮಾತ್ರವಲ್ಲ, ದೆಹಲಿಯ ದೊಡ್ಡ ಶಕ್ತಿಗಳ ವಿರುದ್ಧವೂ ಹೋರಾಡಬೇಕಿದೆ. ನಾವು ಮೊದಲೇ ಹೇಳಿದಂತೆ ವಿಜಯ್ ಅವರ ಈ ಇಡೀ ಸಕ್ಸಸ್ ಹಿಂದೆ ಒಬ್ಬ ವ್ಯಕ್ತಿಯ ಶ್ರಮವಿದೆ. ಅವರೇ ಜಾನ್ ಆರೋಗ್ಯಸಾಮಿ. ಯಾರು ಈ ಜಾನ್? ಸಿನಿಮಾ ಅಭಿಮಾನಿಗಳನ್ನ ಅಪ್ಪಟ ಮತದಾರರನ್ನಾಗಿ ಪರಿವರ್ತಿಸಿದ ಸೈಲೆಂಟ್ ಸ್ಟ್ರಾಟಜಿಸ್ಟ್ ಈತ. ಇಡೀ ತಮಿಳುನಾಡಿನ ಮೂಲೆ ಮೂಲೆಗಳಲ್ಲಿ ವಿಜಯ್ ಪರ ಅಲೆ ಎಬ್ಬಿಸಿದ್ದು ಇದೇ ಮಾಸ್ಟರ್ ಮೈಂಡ್. ಈಗ ವಿಜಯ್ ಸಂಕಷ್ಟದಲ್ಲಿರುವಾಗ ಜಾನ್ ಯಾವ ಪ್ಲಾನ್ ಬಿ ಸಿದ್ಧಪಡಿಸಿದ್ದಾರೆ ಅನ್ನೋದೇ ಕುತೂಹಲ. ಮತ್ತೊಂದು ಕಡೆಯಲ್ಲಿ ಡಿಎಂಕೆ ನಾಯಕರು ಈಗ ಒಳಗೊಳಗೆ ಕುದಿಯುತ್ತಿದ್ದಾರೆ. ನಮ್ಮ ಅನ್ನ ತಿಂದು ನಮಗೆ ಮೋಸ ಮಾಡ್ತೀರಾ ಅನ್ನೋದು ಅವರ ಪ್ರಶ್ನೆ. ರಾಹುಲ್ ಗಾಂಧಿ ಅವರು ಈ ವಿಷಯವನ್ನ ಇನ್ನೂ ಸ್ವಲ್ಪ ಗೌರವಯುತವಾಗಿ ನಿಭಾಯಿಸಬಹುದಿತ್ತು ಅನ್ನೋದು ಡಿಎಂಕೆ ಹಿರಿಯ ನಾಯಕರ ಅಭಿಪ್ರಾಯ. ಈ ಒಂದು ಘಟನೆಯೇ ಈಗ ಡಿಎಂಕೆ ಮತ್ತು ಎಐಎಡಿಎಂಕೆಯನ್ನ ಶತ್ರುತ್ವ ಮರೆತು ಒಂದಾಗುವಂತೆ ಮಾಡಿದೆ. ಒಬ್ಬ ಸಾಮಾನ್ಯ ನಟನನ್ನ ಸೋಲಿಸಲು ಈ 2 ದೈತ್ಯ ಪಕ್ಷಗಳು ಒಂದಾಗುತ್ತಿವೆ ಅಂದರೆ ವಿಜಯ್ ಮಾಡಿರುವ ಇಂಪ್ಯಾಕ್ಟ್ ಎಂಥದ್ದು ಅಂತ ನೀವೇ ಯೋಚನೆ ಮಾಡಿ. ಈಗ ಎಲ್ಲರ ಕಣ್ಣು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರ ಮೇಲೆ ಇದೆ. ಗುರುವಾರ ರಾಜ್ಯಪಾಲರು ಕೇರಳ ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ. ಅಲ್ಲಿವರೆಗೆ ವಿಜಯ್ಗೆ ಯಾವುದೇ ಆಹ್ವಾನ ಸಿಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಈ ಬಿಡುವಿನ ಸಮಯದಲ್ಲಿ ದ್ರಾವಿಡ ಪಕ್ಷಗಳು ತಮ್ಮ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿ ಭದ್ರಪಡಿಸಿಕೊಳ್ತಾ ಇದೆ.
ಸ್ನೇಹಿತರೆ, ಇದು ಕೇವಲ ಸಂಖ್ಯೆಗಳ ಆಟವಲ್ಲ, ಇದು ತಮಿಳುನಾಡಿನ ಆತ್ಮ ಗೌರವದ ಪ್ರಶ್ನೆ. ಒಬ್ಬ ವ್ಯಕ್ತಿ ವ್ಯವಸ್ಥೆಯನ್ನ ಬದಲಾಯಿಸೋದಕ್ಕೆ ಬಂದಾಗ ಇಡೀ ವ್ಯವಸ್ಥೆಯೇ ಆತನನ್ನ ಹೇಗೆ ತುಳಿಯುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ವಿಜಯ್ ಸೋಲಬಹುದು ಅಥವಾ ಗೆಲ್ಲಬಹುದು, ಆದರೆ ತಮಿಳುನಾಡು ರಾಜಕೀಯದಲ್ಲಿ ಅವರು ಸೃಷ್ಟಿಸಿರುವ ಈ ಕಂಪನ ಮಾತ್ರ ಸದಾ ಕಾಲ ನೆನಪಿರುತ್ತೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಶೇರ್ ಮಾಡಿ. ವಿಜಯ್ ಅವರ ಈ ಹೋರಾಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ದ್ರಾವಿಡ ಪಕ್ಷಗಳ ಈ ಮೈತ್ರಿ ಸರಿಯೇ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.